Hello everyone, welcome to Business Studies class 11 or first PU. Chapter is Forms of Business Organization. The topic is Types of Partnership. So in previous class we already know types of partners. So today class types of partnership. ಸೊ ಈ ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ, ಪಾರ್ಟ್ನರ್ಸ್ಗಳನ್ನು ಒಂದು ವಿಧಗಳನ್ನು ಕಲ್ತ್ಕೊಂಡಿದ್ದೀವಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಪಾರ್ಟ್ನರ್ಶಿಪ್ಪಿನ ಮೀನ್ಸ್ ಪಾಲುದಾರಿಕೆಯ ವಿಧಗಳನ್ನು ಕಲ್ತ್ಕೊಳ್ತಾ ಹೋಗುವ. ಇನ್ ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್, ದ ಕ್ಲಾಸಿಫಿಕೇಶನ್ ಆಫ್ ಆನ್ ದ ಬೇಸಿಸ್ ಆಫ್ ಡ್ಯುರೇಷನ್ ಆ್ಯಂಡ್ ದ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ. ಸೊ ಏನಾಗಿದೆ, ಕ್ಲಾಸಿಫೈಡ್ ಎರಡು ರೀತಿಯಲ್ಲಿ ಮುಖ್ಯವಾಗಿ ಕ್ಲಾಸಿಫೈ ಮಾಡಲಾಗುತ್ತೆ. ಮೊದಲನೇದು ಡ್ಯೂರೇಷನ್ ಅಂದರೆ ಅವಧಿಯ ಆಧಾರದ ಮೇಲೆ ಕ್ಲಾಸಿಫೈ ಮಾಡೋದು. ಹಾಗೆ ಬೇಸಿಸ್ ಆಫ್ ಲಯಬಿಲಿಟಿ. ಲಯಬಿಲಿಟಿ ಮೀನ್ಸ್ ಹೊಣೆಗಾರಿಕೆಯ ಆಧಾರದ ಮೇಲೆ ಕ್ಲಾಸಿಫೈಡ್ ಮಾಡಲಾಗುತ್ತೆ. ಸೊ ಫಸ್ಟ್ ಒನ್ ಈಸ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಪಾರ್ಟ್ನರ್ಶಿಪ್ ಆನ್ ದ ಬೇಸಿಸ್ ಆಫ್ ಡ್ಯೂರೇಷನ್. ಸೊ ಫಸ್ಟ್ ಒನ್ ಈಸ್ ಪಾರ್ಟ್ನರ್ಶಿಪ್ ಅಟ್ ವಿಲ್. This type of partnership exists at the will of the partners. It can be continuous as long the partners want and is terminated when any partner gives a notice of withdrawal from partnership to the firm. ಸೊ ಇಲ್ಲಿ ಏನಾಗುತ್ತೆ, ಇಚ್ಛಾನುಸಾರ ಪಾಲುದಾರಿಕೆ. ಸೊ ಪಾರ್ಟ್ನರ್ಶಿಪ್ ಅಟ್ ವಿಲ್ ಮೀನ್ಸ್ ಐಚ್ಛಿಕ ಪಾಲುದಾರಿಕೆ ಅಥವಾ ಇಚ್ಛಾನುಸಾರ ಪಾಲುದಾರಿಕೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಪಾಲುದಾರನು ತನ್ನ ಇಚ್ಛೆಗೆ ಅನುಗುಣವಾಗಿ ಪಾಲುದಾರಿಕೆಯನ್ನು ಮುಂದುವರಿಸ್ತಾ ಇರ್ತಾನೆ. ಅವನು ಎಷ್ಟು ದಿನ ಪಾಲುದಾರಿಕೆಯನ್ನು ಮುಂದುವರಿಸಬೇಕು, ಪಾರ್ಟ್ನರ್ಶಿಪ್ಪನ್ನು ಮುಂದುವರಿಸಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾನೋ ಅದರ ಆಧಾರದ ಮೇಲೆ ಆ ಪಾರ್ಟ್ನರ್ಶಿಪ್ಪು ಮುಂದುವರಿತಾ ಹೋಗುತ್ತೆ. ಯಾವುದೇ ಪಾಲುದಾರ ಅವನು ಪಾಲುದಾರಿಕೆ ಬೇಡ, ನಾನು ಇದನ್ನು ಕ್ವಿಟ್ ಮಾಡ್ತೀನಿ ಅಥವಾ ಬಿಡ್ತೀನಿ ಅಥವಾ ಮುಗಿಸ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿದಂಥ ಸಂದರ್ಭದಲ್ಲಿ ಆ ಪಾರ್ಟ್ನರ್ಶಿಪ್ ಏನಾಗುತ್ತೆ, ಸಂಸ್ಥೆ ಅದನ್ನು ವಿಸರ್ಜನೆ ಮಾಡಲಿಕ್ಕಾಗತ್ತೆ, ಅಂದರೆ ಮುಗಿಸ್ಬೇಕಾಗುತ್ತೆ. ಸೊ ಐಚ್ಛಿಕ ಪಾಲುದಾರಿಕೆ ಅಂತಂದರೆ ಒಬ್ಬ ಪಾಲುದಾರ, ಅಲ್ಲಿರುವಂತಹ ಎಷ್ಟು ಜನ ಪಾಲುದಾರ ಇರ್ತಾರೋ ಅವರ ಇಚ್ಛೆ ಅನುಸಾರವಾಗಿ ಪಾರ್ಟ್ನರ್ಶಿಪ್ ಫಾರ್ಮನ್ನು ಮುಂದುವರಿಸುವಂಥದ್ದು. ಅವರಿಗೆ ಬೇಡ ಅಂತ ಅನ್ನಿಸಿದಾಗ ಅವರು ಏನು ಮಾಡುವಂಥದ್ದು, ಪಾರ್ಟ್ನರ್ಶಿಪ್ಪನ್ನು ಬಿಡುವಂಥದ್ದು. ದ ಪಾರ್ಟ್ನರ್ಶಿಪ್ ಅಟ್ ವಿಲ್. ದೆನ್ ಸೆಕೆಂಡ್ ಒನ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಅಂದರೆ ನಿರ್ದಿಷ್ಟ ಪಾಲುದಾರಿಕೆ ಅಂತ ಅರ್ಥ. Partnership formed for the accomplishment of a particular project, say construction of a building or any activity to be carried on for a specified time period, is called a particular partnership. It dissolves automatically when the purpose for which it was formed is fulfilled or when the time duration expires. So particular partnership means ನಿರ್ದಿಷ್ಟ ಪಾಲುದಾರಿಕೆ. ಸೊ ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಪಾಲುದಾರಿಕೆ ನಿರ್ದಿಷ್ಟ ಉದ್ದೇಶಕ್ಕೆ ಅನುಗುಣವಾಗಿ ಅಥವಾ ಕಾರ್ಯಚಟುವಟಿಕೆಗೆ ಅನುಗುಣವಾಗಿ ಪಾರ್ಟ್ನರ್ಶಿಪ್ಪನ್ನು ಅಥವಾ ಪಾಲುದಾರಿಕೆಯನ್ನು ಹೊಂದಿರುವಂಥದ್ದು ಅಂತ. ಉದಾಹರಣೆಗೆ ಯಾವುದೋ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಿರ್ಬೋದು ಅಥವಾ ಅದರ ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಆ ಪಾರ್ಟ್ನರ್ಶಿಪ್ಪನ್ನು ಹೊಂದಿರುತ್ತೆ. ಸೊ ಆ ಕೆಲಸಕ್ಕೆ ಮಾತ್ರ ಪಾರ್ಟ್ನರ್ಶಿಪ್ಪನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಆ ಕೆಲಸ ಮುಗಿದ ನಂತರ ಏನಾಗುವಂಥದ್ದು, ಪಾರ್ಟ್ನರ್ಶಿಪ್ ಆಟೋಮೆಟಿಕಲಿ ಡಿಸಾಲ್ವ್ ಆಗುವಂಥದ್ದು. ಅಂದರೆ ಅದೇನಾಗುತ್ತೆ, ತಂತಾನರೇ ಆ ಒಂದು ಪಾರ್ಟ್ನರ್ಶಿಪ್ಪು ಮುಗಿದು ಹೋಗುತ್ತೆ ಅಂತ. ಅಥವಾ ಆ ಒಂದು ಅವಧಿ ತನ್ನಷ್ಟಕ್ಕೆ ಇಂತಿಷ್ಟು ಅವಧಿಯ ಒಂದು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿದರೆ ಆ ಅವಧಿ ಪೂರ್ಣಗೊಂಡ ತಕ್ಷಣವೇ ಅದೇನಾಗುವಂಥದ್ದು, ವಿಸರ್ಜನೆ ಆಟೋಮೆಟಿಕಲ್ ಆಗಿ ಆಗುವಂಥದ್ದು. ಸೊ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್. ಸೊ ದೀಸ್ ಆರ್ ಟೂ ಟೈಪ್ಸ್ ಆಫ್ ಅ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಡ್ಯೂರೇಷನ್. ಅವಧಿಯ ಆಧಾರದ ಮೇಲೆ ಈ ಎರಡು ವಿಧಗಳಾಗಿ ನಾವು ನೋಡ್ತೀವಿ, ಪಾರ್ಟ್ನರ್ಶಿಪ್ ಎಟ್ ವಿಲ್, ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್. ದೆನ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ. ಲಯಬಿಲಿಟಿ ಮೀನ್ಸ್ ಹೊಣೆಗಾರಿಕೆಯ ಆಧಾರದ ಮೇಲೆ ನಾವು ಎರಡು ರೀತಿಯ ಒಂದು ಪ್ರಕಾರಗಳನ್ನು ನೋಡ್ತೀವಿ. ಸೊ ಜನರಲ್ ಪಾರ್ಟ್ನರ್ಶಿಪ್ ಅಂದರೆ ಸಾಮಾನ್ಯ ಪಾಲುದಾರಿಕೆ ಅಂತ. In general partnership, the liability of the partners is unlimited and joint. The partners enjoy the right to participate in the management of the firm and their acts are binding on each other as well on the firm. Registration of the firm is optically. The existence of a firm is affected by the death, insolvency or retirement of the partners.
ಸೊ ಜನರಲ್ ಪಾರ್ಟ್ನರ್ಶಿಪ್ ಮೀನ್ಸ್ ಸಾಮಾನ್ಯ ಪಾಲುದಾರಿಕೆ. ಇಲ್ಲಿ ಪಾಲುದಾರರ ಹೊಣೆಗಾರಿಕೆ ಏನಾಗಿರ್ತದೆ, ಅಪರಿಮಿತವಾಗಿರ್ತದೆ. ಹಾಗೆ ಅದ್ರ ಜೊತೆಲಿ ಜಾಯಿಂಟ್ ಆಗಿರ್ತದೆ, ಎಲ್ಲರಿಗೂ ಸಮಾನವಾಗಿ ಹೊಂದಿರುವಂಥದ್ದು. ಸೊ ಪಾಲುದಾರಿಕೆಯ ಕಾರ್ಯನಿರ್ವಹಣೆ, ಈ ಪಾರ್ಟ್ನರ್ಶಿಪ್ಪನ್ನು ಹೊಂದಿರುವಂಥವ್ರದ್ದು ಪಾಲುದಾರಿಕೆ ಏನಿರ್ತದೆ, ಅವ್ರ ಕೆಲಸಗಳು ಏನಿರ್ತವೆ ಅಂತಂದರೆ ಇಡೀ ಸಂಸ್ಥೆಯನ್ನು ಪ್ರತಿನಿಧಿಸುವಂಥದ್ದು. ಎಲ್ಲರಿಗೂ ಸಮಾನವಾಗಿ ಕಾರ್ಯಚಟುವಟಿಕೆಗಳು ಹೊಂದಿಕೊಂಡು ಹೋಗ್ತಾ ಇರುವಂಥದ್ದು. ಹೊಣೆಗಾರಿಕೆ ಕೂಡ, ಜವಾಬ್ದಾರಿಗಳು ಕೂಡ ಅಷ್ಟೇ ಇರುವಂಥದ್ದು. ಹಾಗೆ ಅದ್ರ ಜೊತೆಯಲ್ಲಿ ಒಂದು ವೇಳೆ ಪಾಲುದಾರನಿಗೆ ಬುದ್ಧಿಭ್ರಮಣೆ ಆದರೆ, ಅಥವಾ ಅವನು ಮರಣವನ್ನು ಹೊಂದಿದ್ರೆ, ಅಥವಾ ದಿವಾಳಿ ಆದರೆ, ಇವೇನಾಗುತ್ತೆ, ಪಾಲುದಾರಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಜನರಲ್ ಪಾರ್ಟ್ನರ್ಶಿಪ್ ಮೀನ್ಸ್ ಪಾರ್ಟ್ನರ್ಶಿಪ್ಪಿನ ಎಲ್ಲರಿಗೂ ಏನಾಗುತ್ತದೆ, ಸಮಾನವಾಗಿ ಹಕ್ಕಿರುವಂಥದ್ದು, ಎಲ್ಲರೂ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಹಾಗೆ ಆ ಕಾರ್ಯಚಟುವಟಿಕೆಗಳು ಸಂಸ್ಥೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅವನು ಎಷ್ಟು ಕೆಲಸಗಳನ್ನು ಮಾಡ್ತಾನೋ ಅದು ಸಂಸ್ಥೆಯನ್ನು ಪ್ರತಿಬಿಂಬಿಸುತ್ತೆ. ಅಂದರೆ ಸಂಸ್ಥೆಯನ್ನು ಏನು ಮಾಡುವಂಥದ್ದು, ಐಡೆಂಟಿಫೈ ಮಾಡುವಂಥದ್ದು, ಗುರುತಿಸುವಂಥದ್ದು. ಅದರ ಜೊತೆಯಲ್ಲಿ ಒಂದು ವೇಳೆ ಆ ಒಂದು ಯಾವುದಾದ್ರು ಪಾರ್ಟ್ನರ್ಸಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದು ಪಾರ್ಟ್ನರ್ಶಿಪ್ಪಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಇದು ಜನರಲ್ ಪಾರ್ಟ್ನರ್ಶಿಪ್. ದೆನ್ ಲಿಮಿಟೆಡ್ ಪಾರ್ಟ್ನರ್ಶಿಪ್. Limited partnership. In limited partnership, the liability of the at least one partner is unlimited, whereas the rest may have limited liability. Such a partnership does not get terminated with the death, insolvency of the limited partners. The limited partners do not enjoy the right to the management, and their acts do not bind the firm. And the other partner's registration of such a partnership is compulsory. ಸೊ ಲಿಮಿಟೆಡ್ ಪಾರ್ಟ್ನರ್ಶಿಪ್ ಮೀನ್ಸ್ ಇಲ್ಲಿ ಒಬ್ಬನ ಪಾಲುದಾರಿಕೆ ಹೊಣೆ ಏನಾಗಿರ್ತದೆ, ಜಾಸ್ತಿ ಇರುವಂಥದ್ದು, ಅವನಿಗೆ ಅಪರಿಮಿತವಾದಂಥ ಲಯಬಿಲಿಟಿಯನ್ನು ಹೊಂದಿರುವಂಥದ್ದು. ಉಳಿದವರಿಗೆ ಏನಾಗಿರ್ತದೆ, ಅಷ್ಟೊಂದು ರೀತಿಯಲ್ಲಿ ಒಂದು ಲಿಮಿಟೆಡ್ ಪ್ರಮಾಣದಲ್ಲಿ, ಉಳಿದ ಪಾರ್ಟ್ನರ್ಸ್ಗಳಿಗೆ ಲಿಮಿಟೆಡ್ ಪ್ರಮಾಣದಲ್ಲಿ ಪಾಲುದಾರಿಕೆ ಹೊಂದಿರುವಂಥದ್ದು. ಹಾಗೆ ಇಲ್ಲಿ ಒಂದು ವೇಳೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಯಾರಿಗಾರು ಬುದ್ಧಿ ತಲೆ ಸರಿ ಇಲ್ಲದಿದ್ದರೆ, ಅಥವಾ ಮರಣವನ್ನು ಹೊಂದಿದ್ರೆ, ಅಥವಾ ದಿವಾಳಿ ಆಗಿದ್ದರೆ ಪಾರ್ಟ್ನರ್ಶಿಪ್ಪಿನ ಮೇಲೆ ಅಫೆಕ್ಟ್ ಆಗುವುದಿಲ್ಲ, ವಿಸರ್ಜನೆ ಮಾಡಲೇಬೇಕು ಅನ್ನೋದು ಇರುವುದಿಲ್ಲ. ಅಂಥ ಒಂದು ಸಂದರ್ಭ ಇಲ್ಲಿರುತ್ತದೆ. ಅದರ ಜೊತೆಯಲ್ಲಿ ಉಳಿದ ಪಾಲುದಾರಿಕೆಯಲ್ಲಿ ಸಂಸ್ಥೆಯಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಲೇಬೇಕು ಅನ್ನೋ ಒಂದು ಕಡ್ಡಾಯವಾಗಿ ಅಥವಾ ಹಕ್ಕನ್ನು ಹೊಂದಿರುವುದಿಲ್ಲ. ಸೊ ಅದೇ ರೀತಿಯಲ್ಲಿ ಆದರೆ ಏನಾಗಿರುವಂಥದ್ದೊಂದು, ಈ ಪಾಲುದಾರಿಕೆ ಮಾತ್ರ ನೋಂದಣಿ ಕಡ್ಡಾಯವಾಗಿ ಆಗಿರಲೇಬೇಕು. ಈ ಪಾಲುದಾರಿಕೆಯ ಒಂದು ಲಿಮಿಟೆಡ್ ಪಾರ್ಟ್ನರ್ಶಿಪ್ನಲ್ಲಿ ನೋಂದಣಿ ಏನಾಗಿರಬೇಕು, ಕಡ್ಡಾಯವಾಗಿ ಹೊಂದಿರಲೇಬೇಕು ಅನ್ನೋದು. ಸೊ ಇದು ಲಿಮಿಟೆಡ್ ಪಾರ್ಟ್ನರ್ಶಿಪ್. ಸೊ ದೀಸ್ ಆರ್ ಆಲ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ, ಜನರಲ್ ಪಾರ್ಟ್ನರ್ಶಿಪ್ ಆ್ಯಂಡ್ ಲಿಮಿಟೆಡ್ ಪಾರ್ಟ್ನರ್ಶಿಪ್. ಸೊ ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್, ದ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಡ್ಯೂರೇಷನ್, ಪಾರ್ಟ್ನರ್ಶಿಪ್ at will, particular partnership. The classification on the basis of liability, general partnership and limited partnership. So these are all types of partnership. I hope today class you will enjoy it. If you like this video, please like, share and as well as subscribe. Thank you.